ಆರುಮುಖ ಕೋಟೆ ವೀರ ಮದಕರಿ ಆರುಮುಖ ಕೋಟೆ ಎಲ್ಲ ಬರುತ್ತೆ. ಹಲೋ ಯಾರು ಕಳಿಸಲ್ ಬೆಳಿಗ್ಗೆ ನಾನು ನಿನ್ಗಿನ ಕಲರ್ ಇದ್ದೀನ ಮಾಡಿಸ್ತೀಯಾ? ನೀನ್ ಏನೇ ಮಾಡ್ಸಿದ್ರು ಹಿಂಗೆ ಬಿಡು, ತೆಗಿ. ಸ್ಟಾರ್ಟಿಂಗ್ ಇಂದ ಹಿಂಗೆ ಇರೋದು, ಸ್ಟಾರ್ಟಿಂಗ್ ಇನ್ನೂ ಕಲರ್ ಜಾಸ್ತಿ ಇದೆ. Hello guys, welcome back to Arju's Vlogs. Hey guys, so welcome to my YouTube channel. ಸೊ ಮೊನ್ನೆ ಕೇಳಿದಂಥ ಕ್ವೆಶನ್ಗೆ ಇವತ್ತು ಆನ್ಸರ್ ಮಾಡೋಕ್ಕೆಲ್ಲ ರೆಡಿ ಮಾಡಿ ಇಟ್ಟಿದ್ದೀವಿ. ಈಗ ಕ್ವಶನ್ ಆನ್ಸರ್ಸ್ ಬಿಟ್ಬಿಟ್ಟು ಇವ್ರು ಹುಡುಗಿ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ದಾರೆ. ಗೈಸ್, ನಾಗೇಂದ್ರ ಅವ್ರ ಹುಡುಗಿ ಬಗ್ಗೆ ಮಾತಾಡ್ತಿದ್ದೆ. ನಾಗೇಂದ್ರನೇ ಕೇಳಿದೀಗ ಬರಲಿಲ್ಲ, ಫುಲ್ ಕಟ್ ಆಗೋಯ್ತು. ಫುಲ್ ಸ್ಟಾರ್ಟ್ ಮಾಡೋಣ. ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಮೊನ್ನೆ ಕೇಳಿದಂಥ ಕ್ವೆಶನ್ಸ್ಗೆ ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಸ್ಟಾರ್ಟಿಂಗ್ ಟು ಆಗ್ತೀನಿ. ಯೂಟ್ಯೂಬ್ ಚಾನಲ್. ಒಂದು ನಿಮಿಷ ಇರೋ. ಕಂಟ್ರೋಲ್. ಇವತ್ತು ನಾವು ಮೊನ್ನೆ ಸ್ಟೋರಿಗೆ ಹಾಕಿದ್ದೆ ನಮ್ಮಿಬ್ಬರ ಬಗ್ಗೆ ಏನಾದರೂ ಕ್ವೆಶನ್ಸ್ ಇದ್ರೆ ಕೇಳಿ ಅಂತ. ಸುಮಾರು ಕ್ವೆಶನ್ಸ್ಗಳು ಬಂದಿದೆ. ಸೊ ಅಷ್ಟು ಕ್ವೆಶನ್ಸ್ಗಳಿಗೆ ಇವತ್ತು ನಾವು ಆನ್ಸರ್ ಕೊಡುವಂತಹ ಸಮಯ. ನೆನ್ನೆ ಅಪ್ಲೋಡ್ ಆಗಬೇಕಾಗಿತ್ತು, ಆಗಿಲ್ಲ, ಇವತ್ತಾಗ್ತದೆ. ಸೊ ಇದು ಬ್ಲಾಕ್ ಓಪನ್ ಮಾಡು. ನಿಮ್ಮಿಬ್ರಿಗೂ ಸೇರ್ ಕ್ವಶನ್ ಹಾಕಿರೋದಾ? ಇಬ್ರಿಗೂ ಸೇರಿಸಿ ಕೇಳುವ ಹಂಗಿದ್ರೆ ಕ್ವಶನ್ಸ್ ನ. ಸೊ ನಮ್ಮ ಮೊದಲನೇ ಕ್ವೆಶನ್, ನಿಮ್ಮಿಬ್ರಲ್ಲಿ ಯಾರು ಯಾವಾಗ್ಲೂ 5 minutes ಹೇಳಿ 30 minutes ತಗೋತಾರೆ? ಇವನೇ ಅರ್ಜುನ. ಹೌದಾ? ನೆನ್ನೆ 11 ಗಂಟೆಗೆ ಬರ್ತೀನಿ ಅಂತಂದ. ನೆನ್ನೆ ಬಿಡು, ನಾವು ಯಾವಾಗ್ಲೂ ಆಲ್ಮೋಸ್ಟ್ ಯಾವಾಗ್ಲೂ ಯಾರಿರ್ಬೋದು ನಿನ್ ಪ್ರಕಾರ? ನನ್ನ ಪ್ರಕಾರ ನನ್ ಗಂಡನೇ. ಎಲ್ಲರಿಗೂ ಈಗ ಮೊನ್ನೆ ಬಂದಿದ್ದಲ್ವಾ? ಮೊನ್ನೆನೋ ನೆನ್ನೆ ಒಂದ್ ನಿಮಿಷ ಇರು 5 ನಿಮಿಷ ಅಂತ ಹೇಳಿ 50 ನಿಮಿಷ ತಗೊಂತಾರೆ ಅಲ್ವಾ? 50 ನಿಮಿಷನ ಬೆಳಗ್ಗೆ ಬಂದಿರೋದು ನಾನೊಂದ್ ಕಡೆ ಕಾಯ್ತಿದ್ದೀನಿ, ಅವ್ರೊಂದ್ ಕಡೆ ಕಾಯ್ತಿದ್ದಾರೆ. ಈ ಮನುಷ್ಯ ಎಷ್ಟು ಕರೆಕ್ಟ್ 2 hours ಬಿಟ್ಟು ಹೋಗಿರೋದು. ಡವ್ ಮಾಡ್ತಾವನೆ. ನೀವು ಕೇಳಿದ ಪ್ರಶ್ನೆಗೆ ಆನ್ಸರ್ ಇವನೇ. ಒಂದ್ 6 months ಬ್ಯಾಕ್ ಹತ್ರ ಮಾಡ್ತಾ ಇದ್ದೆ. ಈಗ ಪಟ್ಟಂತ ಈಗ ಸ್ವಲ್ಪ ಜ್ಞಾನೋದಯ ಆಗಿದೆ, ಸಾಫ್ಟ್ವೇರ್ ಅಪ್ಡೇಟ್ ಆಗಿದೆ. ಒಂದಿನ ಫಸ್ಟ್ ಏನಂದ, ಈಗ ನಾನು ಒಪ್ಕೊತೀನಿ ಅಂತ. ಅವರು ನಾವೆಲ್ಲ ಟೈಮ್ ಸೆನ್ಸ್ ಟೈಮ್ ಸೆನ್ಸ್ ಇಲ್ಲ. ಚೆನ್ನಾಗಿದೆ. ಇವನೊಂದು ಟೈಮ್ ಸೆನ್ಸ್ ತುಂಬಾ ಚೆನ್ನಾಗಿದೆ. ಹೌದು. ಈಗ್ಲೂ ಬಾ ಸ್ವಲ್ಪ ಬೇಗ ಅಂದ್ರೆ ಇಲ್ಲ ಮನೆ ಮುಂದೆನೆ ಇದೀನಿ ಅಂತ ಹೇಳ್ತಾನೆ. ಮನೆ ಮುಂದೆ ಹೋಗಿದ್ರೆ ಮನೆ ಮುಂದೆ ಇರಲ್ಲ. ಯಾರು ಒಂದು ಕಾಲ್ಗೆ ರೆಡಿ ಆಗ್ತಾರೆ, ಯಾರಿಗೆ 10 ಕಾಲ್ ಮಾಡ್ಬೇಕು? ಇವನ್ಗೆ 10 ಕಾಲ್ ಮಾಡ್ಬೇಕು, ನಾನು ಒಂದೇ ಕಾಲ್ಗೆ ರೆಡಿ ಇರ್ತೀನಿ. ನನ್ನ ಪತಿ ದೇವ. ಇದಕ್ಕೂ ನಾನು ಒಪ್ಪಲ್ಲ. ಖತಮ್. ಅಣ್ಣ, ಇದು ಕ್ವಶನ್ ಆನ್ಸರ್ ರೌಂಡ್ ಮಾಡ್ತಾ ಇದ್ವಿ. ಒಂದ್ ಕ್ವಶನ್ ಇತ್ತು. ಅರ್ಜು ಮತ್ತೆ ನಾಗು ಮಿಡ್ಲಲ್ಲಿ ಇಬ್ರಲ್ಲಿ ಯಾರಿಗ್ ಒಂದೇ ಸಲ ಕಾಲ್ ಮಾಡಿದ್ರೆ ಬರ್ತಾರೆ, ಯಾರಿಗ್ 10 ಸಲ ಕಾಲ್ ಮಾಡ್ಬೇಕು? ಕ್ವೆಶನ್ ಏನ್ ಗೊತ್ತಾ, ಇವಾಗ ಜಾಸ್ತಿ ಫೋನ್ ಇಬ್ರಲ್ಲಿ ಯಾರಿಗ್ ಮಾಡ್ಬೇಕು ಅಂತ. ಒಂದ್ ಫೋನ್ ಪಿಕ್ ಮಾಡೋರು ಯಾರು, ಜಾಸ್ತಿ ಫೋನ್ ಮಾಡಿ ಪಿಕ್ ಮಾಡಿಸ್ಬೇಕಾದ್ರೆ ಯಾರಿಗೆ ಅಂತ. ನೀನೇ ಜಾಸ್ತಿ ಫೋನ್ ಮಾಡ್ಬೇಕು ನಿಂಗೆ. ಕುಮಾರ್, ಇಲ್ಲಿ ಒಂದು ಕ್ವಶನ್ ಆನ್ಸರ್ ರೌಂಡ್ ಮಾಡ್ತಾ ಇದ್ವಿ. ಅರ್ಜು ಮತ್ತೆ ನಾಗೇಂದ್ರ ಇಬ್ರು ಇದಾರೆ. ಯಾರಿಗ್ ಒಂದೇ ಸಲ ಕಾಲ್ ಮಾಡಿದ್ರೆ ಸಾಕು, ಯಾರಿಗ್ 10 ಸಲ ಕಾಲ್ ಮಾಡ್ಬೇಕು? ಕಾಲ್ ಮಾಡಿದ್ರೆ 10 ಸಲ ಅಲ್ಲ 20 ಸಲ ಕಾಲ್ ಮಾಡಿದ್ರು ಪಿಕ್ ಮಾಡಲ್ಲ. ಆಯ್ತಾ? ಸಾಕಾ? ಬೇಬಿ ಅವ್ರು ಯಾರು ಹೇಳ್ತಾರೆ ಅವರೇ ಫೈನಲ್. ಅರ್ಜುಬ್ರಿಗೆ 10 ಸಲ ಮಾಡ್ಬೇಕು, ನಾಗೂಬ್ರಿಗೆ 1 ಸಲ ಮಾಡ್ಬೇಕು. ನಾನು ಅದೇ ಅಂದೆ. ಇಲ್ಲಿ ಬ್ರೋ ಏನಂತಾರದು, ಈ ಬಿಗ್ ಇದ್ರಲ್ಲಿ ಬರುತ್ತಲ್ಲ ಕೋಟ್ಯಾಧಿಪತಿಲಿ, ಫೈನಲ್ ಲೈಫ್ ಲೈನ್ ನಿಮ್ ಕಾಲ್ ಇಟ್ಕೊಂಡು ಮಾಡಿದ್ರೆ ನೀವು ಬಚಾಯಿಸ್ತೀರಾ ಅಂತ. ಅಯ್ಯೋ, ನಮ್ 100 ರೂಪಾಯಿ. ಸರಿ ಆಯ್ತು, ನಮ್ದು ಹೋಯ್ತು ದುಡ್ಡಿಗ್ಲಿ ಅದಕ್ಕೆ. ನೆಕ್ಸ್ಟ್ ಕ್ವಶನ್, ನಿಮ್ಮಿಬ್ರಲ್ಲಿ ಯಾರು ಒಂದಿನ ಸಿಎಂ ಆದ್ರೆ ಕರ್ನಾಟಕ ಸ್ಟೋರಿ ಮುಗೀತು? ಇಬ್ರಲ್ಲಿ ಯಾರಾದ್ರೂ ಒಬ್ರು ಕರ್ನಾಟಕ ಸ್ಟೋರಿ ಮುಗೀತು ಅಂದ್ರೆ ದಬಾಕೊತ್ತದೆ, ಕರ್ನಾಟಕ ಸ್ಟೋರಿ ದಬಾಕೊತ್ತೆ ಅಂತ. ಇವನ್ ಸ್ವಲ್ಪ ಪ್ಲಾನ್ ಆಗಿ ಮಾಡ್ತಾನೆ. ನನ್ನ ಪ್ರಕಾರ ನಾನು ಸಿಎಂ ಆದ್ರೆ ದಬಾಕ್ಸ್ತೀನಿ ಅನ್ಸುತ್ತೆ. ಯಾಕಂದ್ರೆ ಇವನ್ ಪ್ಲಾನಿಂಗ್ ತುಂಬಾ ಚೆನ್ನಾಗಿರುತ್ತೆ ಅಲ್ವಾ? ಕಂಪೇರ್ ಟು ನಮ್ಮಿಬ್ರು ಅಲ್ಲ, ನೀನ್ ಸಿಎಂ ರೇಂಜ್ಗೆಲ್ಲ ಏನು ಆ ರೇಂಜ್ ಇದ್ ಮಾಡಬೇಡ. ನಮ್ಮಿಬ್ರು ಕಂಪೇರ್ ಮಾಡ್ರೆ ನೀನ್ ಸಿಎಂ ಥಿಂಕ್ ಮಾಡಿ ಎಕ್ಸಿಕ್ಯೂಟ್ ಮಾಡ್ತೀಯ, ನಾನ್ ಥಿಂಕ್ ಮಾಡಲ್ಲ. ಸ್ವಲ್ಪ ಲಾಜಿಕಲ್ ಎಕ್ಸ್ಪ್ಲನೇಷನ್ ಇದೆ, ನನ್ಗಿಲ್ಲ ಅದು. ಜಾಸ್ತಿ ಹಾರಾಡ್ಬೇಡ ಆಯ್ತಾ? ಖುಷಿ ಆಯ್ತು, ಸಮಾಧಾನ ಆಗ್ಬಿಟ್ಟು. ನಿಮ್ಮಿಬ್ರಲ್ಲಿ ಯಾರು ರಿಯಲ್ ಅಲ್ಲಿ ಒಂದ್ ತರ, ರಿಯಲ್ ಲೈಫ್ ಅಲ್ಲಿ ಒಂದ್ ತರ? ನಿನ್ ಪ್ರಕಾರ ಯಾರು? ರೀಲ್ ಅಲ್ಲಿ ಒಂಥರ, ರಿಯಲ್ ಲೈಫ್ ಅಲ್ಲಿ ಒಂಥರನಾ? ಇಬ್ರು ಹಂಗೆ. ರೀಲ್ ಅಲ್ಲಿ ಫನ್ನಿ ಆಗಿದ್ದೀರಾ, ರಿಯಲ್ ಲೈಫ್ ಅಲ್ಲಿ ಫನ್ ಇಲ್ಲ. ಫುಲ್ ರ್ಯಾಶ್ ಇಲ್ಲ, ತುಂಬಾ ಸಾಫ್ಟ್ ಇದೀನಿ ನಾನು. ತುಂಬಾ ಟೆನ್ಷನ್ ಆಗ್ಬಿಡ್ತಾನೆ ಅಷ್ಟೇ.
ಸ್ವಲ್ಪ ಬೇಗ ಗಾಬರಿ ಆಗ್ತಾರೆ. ಅಂದ್ರೆ ಗಡಿಬಿಡಿ. ಹೈಪರ್, ಸ್ವಲ್ಪ ಹೈಪರ್ ಆಗ್ತಾನೆ. ಹೈಪರ್ ಇಲ್ಲ ಹೈಪರ್ ಅದು ಹೈಪರ್ ಆಗ್ತೀನಿ ಜಾಸ್ತಿ. ಒಂಚೂರು ಹೈಪರ್ ಆಗ್ತಾರೆ ಈಗ. ಹೈಪರ್ ಆಗ್ಬಿಟ್ಟು ಇವನು ರೀಲ್ ಅಲ್ಲಿ ಇರೋ ತರ ಇಲ್ಲ, ರೀಲ್ ಅಲ್ಲಿ ಮಾಸು ಹಂಗೆ ಹಿಂಗೆ ಗುದ್ದಾಕ್ಬಿಡ್ತಾನೆ, ಹೆಂಡತಿನ ಹೊಡಿತಾನೆ ಅನ್ನೋ ತರ ಕಾಣಿಸ್ತಾನೆ. ಬಟ್ ಆತರ ಏನಿಲ್ಲ. ಉಲ್ಟಾ ನಾನೇ ಅವನಿಗೆ ಹೊಡಿತೀನಿ. ಕಂಗ್ರಾಚುಲೇಷನ್ ಬ್ರದರ್, ಕಂಗ್ರಾಚುಲೇಷನ್. ಎಲ್ಲೇ ಹೊಡಿತ್ಯಾ? ಓಕೆ. ಏಯ್ ಮತ್ತೆ ಆನ್ಸರ್ ಮತ್ತೆ ಕ್ವಶನ್ ಇರಬಾರ್ದು. ಆನ್ಸರ್ ಅಷ್ಟೇ. ಗಂಗಾ ನಾಗವಲ್ಲಿಯಾಗಿ ಬದಲಾಗ್ತಿದ್ದ. ಈಗ ನೀ ಯಾಕೆ ತಡೆದೆ? ನಿನ್ನ ಫ್ರೆಂಡ್ಗೆ ಒಂದು ಅವಾರ್ಡ್ ಕೊಡ್ಬೇಕು ಅಂದ್ರೆ ಯಾವ ಅವಾರ್ಡ್ ಕೊಡ್ತೀಯ? ನಿಮ್ಮಿಬ್ರಲ್ಲಿ ನೀನು ಅವ್ರಿಗೆ ಏನ್ ಕೊಡ್ತೀಯ, ಅವ್ರು ನಿನ್ಗೆ ಏನ್ ಕೊಡ್ತೀಯ, ಇವ್ನಿಗೆ ಏನ್ ಕೊಡ್ತೀಯ? ನಾನು ಇವನ್ಗೆ ನನ್ನ ಕಡೆಯಿಂದ ಲೇಟ್ ಕಮರ್ ಅವಾರ್ಡ್ ಕೊಡಕ್ ಇಷ್ಟಪಡ್ತೀನಿ. ಐ ಅಗ್ರಿ ವಿತ್ ದಿಸ್. ನಾನೇನ್ ಕೊಡ್ಲಿ? ಏನಿಲ್ಲ ಬಿಡು, ಮಿಸ್ಟರ್ ಪರ್ಫೆಕ್ಟ್. ನೆಕ್ಸ್ಟ್ ಕ್ವಶನ್. ಅದೇನ್ ಕೊಡ್ತಾರೆ? ಡೌರಾಜ. ನಾನೇನೋ ಡೌ ಮಾಡಿದ್ದೆ. ಏನ್ ಬೇಕಾದ್ರೂ ಡೌ ಮಾಡಿ ಯಾರನ್ನ ಬೇಕಾದ್ರೂ ಪಟಾಯಿಸ್ಕೊತಾನೆ. ಯಾರನ್ನ ಬೇಕಾದ್ರೂ ಅಂತಿದ್ದಾನೆ, ಯಾವ ಹುಡುಗಿ ಬೇಕಾದಂತಿಲ್ಲ. ಒಬ್ಬ ತಾತ ಏನೋ ಮಾತಾಡ್ತಾ ಇರ್ತಾರೆ, ತಾತ ಪಟಾಯಿಸ್ಕೊಡ್ತಾರೆ ಮಾತಾಡ್ಕೊಂಡು. ಓಕೆ ಆ ತರ ಹೇಳ್ತಿದ್ಯಾ? ಓಕೆ ಹೇಳ್ಬಿಟ್ಟು ಇವನು ಯಾರನ್ನ ಬೇಕಾದ್ರೆ ಪಟಾಯಿಸ್ಬಿಡ್ತಾರೆ ಅಂತಲ್ಲ, ಯಾವ ಹುಡುಗಿ ಪಟಾಯಿಸೋದು ನೋಡಿದ್ದ ಆ ತರ? ಹುಡುಗಿ ಎಲ್ಲ ಗೊತ್ತಾಯ್ತು. ಯಾರನ್ನಾದ್ರು? ಓಕೆ ಒಪ್ಕೋತೀನಿ. ನಿನ್ನ ಮಾತು ಕೇಳ್ತಾ ಇದ್ರೆ ಕುಡ್ದಿರೋ ಕಿಕ್ಕೆಲ್ಲ ಇಳ್ತೋಗ್ತಾ ಇದೆಯಲ್ಲ. ರೈಟ್, ಮುಂದಕ್ಕೆ ಹೋಗೋಣ. ನಿಮ್ಗೆ ಇರುವ ಟ್ಯಾಲೆಂಟ್ ಅಲ್ಲಿ ಯೂಸ್ಲೆಸ್ ಟ್ಯಾಲೆಂಟ್ ಯಾವುದು? ಯೂಸ್ಲೆಸ್ ಟ್ಯಾಲೆಂಟ್ ನಿಮ್ಮಿಬ್ರಲ್ಲಿ ನಿಮ್ಗೆ ಯೂಸ್ಲೆಸ್ ಟ್ಯಾಲೆಂಟ್, ನಿಮ್ಗೆ ಯೂಸ್ಲೆಸ್ ಟ್ಯಾಲೆಂಟ್. ಇದನ್ನ ನೀನು ಅವ್ರ ಬಗ್ಗೆ ಹೇಳು, ಅವ್ರು ನಿನ್ ಬಗ್ಗೆ ಹೇಳು. ಚೆನ್ನಾಗಿ ಮಾತಾಡ್ತಾನೆ, ಬಟ್ ಅದನ್ನ ಯೂಸ್ ಮಾಡ್ಕೊಂಡಿಲ್ಲ ಅಷ್ಟೇ. ಇದೆ ನಾಗೇಂದ್ರಂದು ಸೇಮ್. ವ್ಲಾಗ್ ಮಾಡ್ಲಿಕ್ಕೆ ಟ್ಯಾಕ್ಟಿಕ್ಸ್ ಉಂಟು, ಆದ್ರೆ ಯೂಟಿಲೈಸ್ ಮಾಡ್ಕೋತಾ ಇಲ್ಲ. ಅವ್ರು ಫಿಟ್ನೆಸ್ ಫೀಲ್ಡ್ ಅಲ್ಲಿ ಒಳ್ಳೆ ನೇಮ್ ಮಾಡ್ಬೋದು, ಅಂದ್ರೆ ತಲೆ ಕೆಡಿಸ್ಕೊಂಡ್ರೆ. ಬಟ್ ಅದು ಯೂಸ್ಲೆಸ್. ಅವ್ನು ಅದು ಆ ಫೀಲ್ಡ್ ಹೋಗಲ್ಲ. ಈಗ ಒಂದ್ ಕ್ವಶನ್ ಅರ್ಜುಗ್ ಬಂದಿರೋದು. ನೀನ್ ಏನಾದ್ರು 1 crore ಕೊಡ್ತೀನಿ ಅಂದ್ರೆ ಮರ್ತ್ ಬಿಡ್ತೀಯಾ? ನಿಜ ಹೇಳು. ಫಾರ್ ಎಕ್ಸಾಂಪಲ್ ನಾನು ನಿಂಗೆ 1 crore ಕೊಡ್ತೀನಿ. ಅದ್ ಯಾರು ಕಳ್ಸಿರೋದು ನೋಡಿಲ್ಲ ಇನ್ನೂ. ದೇವರನಿಗೂ ಮರ್ತ್ ಬಿಡ್ತೀನಿ. ಕ್ವಶನ್ ಕೇಳಿದವರಿಗೆ ಈ ಆನ್ಸರ್ ಯಾರು ಕ್ವಶನ್ ಕೇಳಿಲ್ಲ. ಇದೊಂದು ಬದುಕಿ, ಇದೊಂದು ಜನ್ಮವೇ. ಕೋಟಿ ಬೇಡ, 50 ಲಕ್ಷ, ಒಂದು 10 ಲಕ್ಷ ಕೊಟ್ರು ಮರ್ತು. 10,000 ಕೊಟ್ರು 10,000. ಸೊ ನೀವಿಬ್ರು 1 ತಿಂಗಳು ಫೋನ್ ಇಲ್ದೇ ಇರಬಹುದಾ? 1 ತಿಂಗಳು ಆಗಲ್ಲ. ಏನೋ ಪ್ರಾಕ್ಟಿಕಲ್ ಕ್ವಶನ್ ಇದು. ಪ್ರೆಸೆಂಟ್ಲಿ ನಂದು ಆಗಲ್ಲ. ಕೆಲಸ ಕಾರ್ಯ ಏನಿಲ್ಲ ನಿಂಗೆ? ಈಗ ಇವತ್ತು ನಿನ್ ಮೊಬೈಲ್ ಬಿಟ್ಟು ಇನ್ನೊಂದು ತಿಂಗಳು ಮೊಬೈಲ್ ಬಿಟ್ಟು ಯೂಸ್ ಮಾಡಿದ್ರೆ ಇನ್ನೊಂದು 1 ತಿಂಗಳು ಇರ್ತೀಯಾ? ಇವತ್ತು ನೆಕ್ಸ್ಟ್ ಅಕೌಂಟ್ ಮಾಡ್ಕೊಂಡ್ರೆ ಬೇಕೇ ಬೇಕು ಮೊಬೈಲ್. ಇಬ್ರು ಇರಲ್ಲ, ಆಗಲ್ಲ. ನೀವಿಬ್ರು ಒಂದಿನ ಗರ್ಲ್ ಆಗಿದ್ರೆ ಫಸ್ಟ್ ಏನ್ ಮಾಡ್ತಿದ್ರಿ? ನೀನ್ ಫಸ್ಟ್ ಹೇಳು, ನೆಕ್ಸ್ಟ್. ಎಂತೆಂತ ಕ್ವಶನ್ ಇದೆ. ಫಸ್ಟ್ ಒಂದ್ಸಲ ನೋಡ್ಕೊಂಡ್ಬಿಟ್ಟಿದ್ರೆ ಪ್ರಿಪೇರ್ ಆಗ್ಬೋದಿತ್ತ ಅಂತ. ಹುಡುಗಿ ಆಗಿದ್ರೆ ಏನ್ ಮಾಡ್ತಿದ್ರಿ ಅಂತ. ಒಂದಿನಕ್ಕೆ ನೀವು ಗರ್ಲ್ ಆಗಿದ್ರೆ ಏನ್ ಮಾಡ್ತಿದ್ರಿ? ನನ್ನ ಫ್ರೆಂಡ್ ಒಬ್ಬ ಇದ್ದಾನೆ ಕೀರ್ತಿ ಅಂತ, ಅವ್ನ್ ಗರ್ಲ್ ಫ್ರೆಂಡ್ ಆಗ್ಬಿಡ್ತಿದೆ. ಸ್ವಲ್ಪ ಯಾಕೆ ಅಂತಂದ್ರೆ ಅವ್ನ್ಗೆ ಯಾವ್ದು ಹುಡುಗಿ ಬಿದ್ದಿಲ್ಲ, ಹಾಗಾಗಿ ಅವ್ನ್ ಗರ್ಲ್ ಫ್ರೆಂಡ್ ಆಗ್ಬಿಡ್ತಿದೆ. ಡಿಪ್ರೆಷನ್. ಹುಡುಗಿ ಆಗಿದ್ರೆ ಏನ್ ಮಾಡ್ತಿದ್ದೆ? ಏನ್ ಮಾಡ್ತಿದ್ದೆ? ನಾರ್ಮಲ್ ಹುಡುಗರು ರಸಗ ಓಡಾಡ್ತಿದ್ದೆ ಅಷ್ಟೇ, ಇನ್ನೇನ್ ಮಾಡಕ್ಕಾಗುತ್ತೆ? ಹಂಗಲ್ಲ, ನೀ ಅವ್ರಿಗೆ ಕರೆಕ್ಟ್ ಆಗಿ ಆನ್ಸರ್ ಮಾಡ್ರಿ. ನಾನ್ ಕರೆಕ್ಟ್ ಆಗಿ ಆನ್ಸರ್ ಮಾಡ್ದಾ? ನೀ ಏನ್ ಮಾಡ್ತಿದ್ದೆ? ಏನ್ ನನ್ ಪ್ರಕಾರ ಎಲ್ಲ ಏನ್ ಮಾಡ್ತಿದ್ದ, ವೀಕ್ಲಿ ಒಬ್ಬ ಹುಡುಗನ್ ಮೀಟ್ ಆಗ್ತಿದ್ದ ಅನ್ಸುತ್ತೆ. ಖಂಡಿತ ಒಂದೇ ದಿನ ಇರೋದು. ಆಕ್ಚುಲಿ ಇವ್ರಿಬ್ರು ನನ್ನ ರೋಸ್ಟ್ ಮಾಡಾಗೆ ಕೂತಿರೋದಿಲ್ಲ, ನಾನು ಗೊತ್ತಾಗ್ತದೆ. ಇವ್ರಿಬ್ರು ನನ್ನ ರೋಸ್ಟ್ ಮಾಡಾಗೆ ಕೂತಿರೋದಿಲ್ಲ, ನಾನು ಗೊತ್ತಾಗ್ತದೆ. ಇಲ್ಲ ಕಣ. ನಿಮ್ಮಿಬ್ರಲ್ಲಿ ಯಾರು ಮಾಸ್ ಹೀರೋ ಮಟೀರಿಯಲ್? ಪ್ರಿಯಾನೇ ಹೇಳ್ಬೇಕು. ಇವ್ರು ಹಿಂಗ್ ಮಾಡ್ಕೊಂಡ್ರೆ ಏನ್ ಮಾಡೋದು? ಪ್ರಿಯಾ ಹೇಳ್ಬೇಕು ಇವಾಗ. ಮಾಸ್ ಪ್ರಿಯಾ ಆಬ್ವಿಯಸ್ಲಿ ಗಂಡನ್ ಬಿಟ್ಕೊಡಲ್ಲ ಅಂತ ಅನ್ಸುತ್ತೆ. ಇದೊಂದ್ಸಲ ನನ್ ಗಂಡನೇ. ಇಲ್ಲ ಅವ್ನ ಹಿಂದೆ ಕೈ ಇಟ್ನಲ್ಲ, ಎಲ್ಲ ಹೊಡೆದ್ಗಿಡ್ ಬಿಡ್ತಾನೆ ಅನ್ನೋ ಇದ್ರಲ್ಲಿ ಹೇಳಿದಾಯ್ತಾ? ಬೈದಲ್ಲಿ ಹೇಳಿರಂತೆ. ಒಂದಿನ ಯಾರಾದ್ರೂ ವಾರ್ಡ್ರೋಬ್ ಯೂಸ್ ಮಾಡ್ಬೇಕಂದ್ರೆ ಯಾರದ್ದು ಚೂಸ್ ಮಾಡ್ತೀರಾ? ನಾನ್ ನನ್ ವಾರ್ಡ್ರೋಬ್ ಯೂಸ್ ಮಾಡ್ತೀನಿ, ಬೇರೆದು ನನ್ಗೆ ಅಷ್ಟು ಕಂಫರ್ಟೇಬಲ್ ಇರಲ್ಲ. ಯಾಕಂದ್ರೆ ಅವ್ರದ್ದು ಡ್ರೆಸ್ಸಿಂಗ್ ಸೆನ್ಸೇ ಬೇರೆ, ಇವನ್ ಡ್ರೆಸ್ಸಿಂಗ್ ಸೆನ್ಸೇ ಬೇರೆ. ನೀವಿಬ್ರಲ್ಲಿ ಯಾರು ಕ್ರೈಮ್ ಮಾಡಿದ್ರು ಕ್ಯೂಟ್ ಫೇಸ್ ಇಂದ ಎಸ್ಕೇಪ್ ಆಗ್ತಾರೆ? ಕ್ಯೂಟ್ ಫೇಸ್ ಇಂದ ಜಾಸ್ತಿ ಎಸ್ಕೇಪ್ ಆಗೋದು ಯಾರು ಅಂತನಾ? ಫಾರ್ ಎಕ್ಸಾಂಪಲ್ ನೀವೀಗೇನೋ ಕ್ರೈಮ್ ಮಾಡಿದೀರಾ, ಓಕೆ, ಆ ಮುಗ್ಧತೆಯಿಂದ ಯಾರೋ ಒಬ್ರು ಬಚಾವಾಗಿದ್ದಾರೆ, ಇನ್ನೊಬ್ರು ಅಲ್ಲೇ ನಾಗುನೆ. ಕ್ಯೂಟ್ ಫೇಸ್ ಇಂದ ಎಸ್ಕೇಪ್ ಆಗಿರೋದು ನೀನು, ನಾನಲ್ಲ.
ರೀಸೆಂಟ್ ಅಲ್ಲೇ ಒಂದು ಐತೆ. ರೀಸೆಂಟ್ ಅಲ್ಲೇ ಅವನು ಸ್ವಲ್ಪ ನಾರ್ಮಲ್ ಆಗಿ ಮಾತಾಡ್ತಿದ್ದೆ, ಮುಗಿಸ್ತಾ ಇದ್ದ, ಅದಕ್ಕೆ ಡೀಸೆಂಟ್ ಆಗಿದ್ದು ಬರೋದು. ಇಲ್ಲ ಅದೇ ಅದೇ ಯಾವ್ದು ಎಲ್ಲ ಒಂದೇ ಎಲ್ಲ ಒಂದೇ. ನಿಮ್ಗೆ ಮೋಸ ಮಾಡಿದ ಫೇಕ್ ಫ್ರೆಂಡ್ ಬಗ್ಗೆ ಏನ್ ಹೇಳ್ತೀರಾ? ಮೋಸ ತುಂಬಾ ಜನ ಮಾಡಿದ್ದಾರೆ. ತುಂಬಾ ಜನ ಮಾಡಿದ್ದಾರೆ, ಸಣ್ಣ ಪುಟ್ಟ ಮ್ಯಾಟ್ರಿಗಳು ಮಾಡಿದ್ದಾರೆ, ತುಂಬಾ ದೊಡ್ಡ ಮಟ್ಟಕ್ಕೆಲ್ಲ ಯಾರು ಮಾಡಿಲ್ಲ. ತುಂಬಾ ನಂಬ್ಕೊಂಡು ಇದ್ದೆ ಸುಮಾರು ಒಂದು 3-4 ಜನನ. ಸೊ ಕೊನೆಗೆ ಅವರೇ ಮೋಸ ಮಾಡಿದ್ರು. ಅದೇ ಏನ್ ಹೇಳ್ತೀರಾ ಅದ್ರ ಬಗ್ಗೆ? ಇಬ್ರು ಸೇರಿ ಒಂದು ಲೈನ್ ಹೇಳಿ. ನಾನಂತೂ ಅವ್ರು ತಲೆ ಕೆಡ್ಸ್ಕೊಳ್ಳಲ್ಲ, ಬಿಟ್ಟಾಕ್ಬಿಡ್ತೀನಿ. ಕರ್ಮನ ಕರ್ಮ ಅನ್ನೋದು. ವಾಟ್ ವುಡ್ ಯು ಪ್ರಿಫರ್, 1 ಲಾಯಲ್ ಫ್ರೆಂಡ್ ಫಾರ್ ಲೈಫ್ ಆರ್ 1000 ಸಪೋರ್ಟಿವ್ ಫಾಲೋವರ್ಸ್? 1 ಲಾಯಲ್ ಫ್ರೆಂಡ್. ಈ ಸದ್ಯಕ್ಕೆ ನನಗೆ ಗುರು ಬ್ರೋ. ಅಲ್ಲ ಕಣೋ, ನಿಂಗೆ 1000 ಫಾಲೋವರ್ಸ್ನ ಒಂದ್ ಕಡೆ ಇಟ್ರೆ, ಒಬ್ಬ ಲಾಯಲ್ ಫ್ರೆಂಡ್ ನ ಒಟ್ಟಿಗೆ ಇಟ್ರೆ, ಎರಡರಲ್ಲಿ ಯಾವ ಚೂಸ್ ಮಾಡ್ತೀಯಾ? 1000. ನಾನು ಒಬ್ಬ ಲಾಯಲ್ ಫ್ರೆಂಡ್ ಚೂಸ್ ಮಾಡ್ತೀನಿ. ನಾನು ಅಷ್ಟೇ. ಆಕ್ಸಿಡೆಂಟ್ಲಿ ರಿಚ್ ಆಗ್ಬೇಕಾ ಆರ್ ಆಕ್ಸಿಡೆಂಟ್ಲಿ ಫೇಮಸ್ ಆಗ್ಬೇಕಾ? ಫೇಮಸ್ ಆಗ್ಬೇಕು. ಆಕ್ಸಿಡೆಂಟ್ಲಿ ಫೇಮಸ್ ಆದ್ರೆ ಆಬ್ವಿಯಸ್ಲಿ ರಿಚ್ ಆಗಿ ಆಗ್ತೀನಿ. ಅದೇ ನಾನು ಆಕ್ಸಿಡೆಂಟ್ ರಿಚ್ ಆಗಬೇಕು. ಇನ್ ಕೇಸ್ ನೀವು ಜೈಲ್ಗೆ ಹೋದ್ರೆ ಯಾವ ರೀಸನ್ಗೆ ಹೋಗ್ತೀರಾ? ಗಲಾಟೆ ಆಗ್ಬಿಟ್ಟೆ ಆದ್ರೆ ಹೋದಂಗೆ. ಏನಕ್ಕೆ ಅದೇ ಗಲಾಟೆ. ಶಾರ್ಟ್ ಟೆಂಪರ್ ಅಷ್ಟ್ಬಿಟ್ರೆ ಯಾವ ವಿಷಯದ ಗಲಾಟೆ ಇದೆ? ಆಬ್ವಿಯಸ್ಲಿ ಗಲಾಟೆನೆ. ಕಾಣಕ್ ಬೇಕಾದ್ರೂ ಆಗ್ಬೋದು, ಹೆಣ್ಣು ಹಣ್ಣು ಮಣ್ಣು. ಟೈಮ್ ಮಷೀನ್ ಸಿಕ್ಕಿದ್ರೆ ಪಾಸ್ಟ್ ಗೆ ಹೋಗ್ತೀರಾ ಅಥವಾ ಫ್ಯೂಚರ್ ಗೆ ಹೋಗ್ತೀರಾ? ಪಾಸ್ಟ್ಗೆ ಹೋಗ್ತೀನಿ ನಾನು. ಯಾಕೆ ಅಂತಂದ್ರೆ ನಾವು ಸ್ವಲ್ಪ ವಿಡಿಯೋಸ್ ಎಲ್ಲ ಸ್ಟಾಪ್ ಮಾಡಿದ್ವಲ್ಲ, ಆ ಬಿಟ್ವೀನ್ ಅಲ್ಲಿ ನಮ್ಮ ಫ್ರೆಂಡ್ಶಿಪ್ ನ ದೂರ ಆಗದಿರೋ ತರ ತಡೆದು ಮತ್ತೆ ಜಾಸ್ತಿ ಮಾಡೋ ತರ ಮಾಡ್ಕೋತೀನಿ. ಅದೇ ನಾನು ತುಂಬಾ ಸಲ ಯೋಚನೆ ಮಾಡಿದ್ದೀನಿ. ನೀ ಹೋಗಿ ಏನ್ ಮಾಡ್ತೀಯ? 2020 ಅಲ್ಲ ನಾನು ಹೇಳಿದ್ದೇನಾ ಪ್ರಿಯ ಸಿಗ್ಬಾರ್ದು ಅಂತ ಹೇಳ್ತಾನೆ ಅಂತ. ನನ್ ಕಡೆ ತಿರುಗಿ ಸ್ಮೆಲ್ ಕೊಟ್ಟೆ. ನಿಜ 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 ನಿಮ್ಮಿಬ್ಬರಿಗೆ ಅಥವಾ ಏನೋ ಒಂದಾಗಿ ಚೇಂಜ್ ಆಗಿದ್ದೀರಾ, ಬಟ್ ಅದನ್ನ ಯಾರು ನೋಟಿಸ್ ಮಾಡಿಲ್ಲ. ಫಾರ್ ಎಕ್ಸಾಂಪಲ್ ನಾನು ನೋಟಿಸ್ ಮಾಡಲಿಲ್ಲ, ಇವನ್ಗೇನೋ ಆಗ್ಬಿಟ್ಟು ಚೇಂಜ್ ಆಗಿರೋದು ಅಥವಾ ನಿನಗೇನೋ ಆಗ್ಬಿಟ್ಟು ಚೇಂಜ್ ಆಗಿರೋದು, ಅದು ಯಾವುದು? ನನ್ ಇವನಲ್ಲಿ ಏನು ಚೇಂಜಸ್ ಕಾಣಿಸ್ತಿಲ್ಲ. ಇವನಲ್ಲಿ ಚೇಂಜಸ್ ಏನಾಗಿಲ್ಲ, ಆಲ್ಮೋಸ್ಟ್ ಸ್ಟಾರ್ಟಿಂಗ್ ಹೆಂಗಿದ್ದ ಹಂಗೆ ಇದ್ದಾನೆ. ನಿಮ್ಮಿಬ್ಬರಿಗೂ 1 ಕೋಟಿ ಸಿಕ್ಕಿದ್ರೆ ಇವತ್ತು ಏನ್ ಫಸ್ಟ್ ಥಿಂಗ್ ನೀವ್ ಏನ್ ತಗೋತೀರಾ? ಥಿಂಗ್ ಏನಾದ್ರು ಏನ್ ತಗೋತೀರಾ ಅಂತ? ಪಾಶ್ ಕಾರ್ ತಗೋತೀನಿ. ಗೋಲ್ಡ್ ತಗೋತೀನಿ. ನಿಮ್ಮಿಬ್ರಲ್ಲಿ ಯಾವ್ದೋ ಒಂದು ಫನಿ ಇನ್ಸಿಡೆಂಟ್ ಆಗಿರುತ್ತೆ, ಅದು ಯಾವುದು ಅಂತ? ತುಂಬಾ ಗ್ಯಾಪ್ ಆಗಿರುತ್ತೆ ಜಿಮ್ಗೆ. ಸೊ ಜಿಮ್ ವರ್ಕೌಟ್ ಮಾಡ್ತಾ ಇರ್ತೀವಿ, ನಾನು ರೆಗ್ಯುಲರ್ ಮಾಡ್ತಿರ್ತೀನಿ. ಅವ್ನು ಸ್ವಲ್ಪ ಬಂದಿರಲಿಲ್ಲ, ಎಲ್ಲ ವೆಯ್ಟ್ಸ್ ಹೊಡಿತಿರ್ತೀವಿ. ಇವನು ಬರ್ತಾನೆ ಫುಲ್ ಜೋಶಲ್ಲಿ. ಅವತ್ತೇ ಆ್ಯಕ್ಚುಲಿ ಮೊದಲನೇ ವರ್ಕೌಟು, ಫುಲ್ ಹೆವಿ ವೇಟ್ಸ್ ಹೊಡೆದು ಬಿಡ್ತಾನೆ. ಅವನಿಗೆ ತಲೆ ಸುತ್ತ ಬಂದು ವಾಮೆಂಟ್ ಎಲ್ಲ ಮಾಡೋ ಥರ ಆಗ್ಬಿಡ್ತದೆ ಪವನಣ್ಣ ಜಿಮ್ಮಲ್ಲಿ. ಇದು ನಂಗೆ ಮರೆಯೋಕ್ಕಾಗಲ್ಲ ಇವೊಂದು. ಅದು ಬಿಟ್ರೆ ಯಾವಾಗಲೂ ನೆನೆಸ್ಕೊತೀನಿ, ಜೋಶು ಇವನಿಗೆ ಏನಾಗಲ್ಲ ಹೊಡಿ ಮಗ ಅಂತ ಫುಲ್ ವೇಟ್ಸ್ ಎಲ್ಲ ಹಾಕ್ಬಾರ್ದು, ಮಗ ಕಣ್ಣೆಲ್ಲ ಒಂಥರ ಬಂದಂಗೆ ಆಗ್ತೈತೆ, ತಲೆ ಸುತ್ತೈತೆ ಅಂತಲೇ ಹೇಳಿದ್ದ. ಒಂದು ಸಾಕು ಅಂತ ಒಂದು ಜಾಗ ಹೋಗ್ತೀವಿ ತಗೊಳಕ್ಕೆ, ಒಂದು ಸಾಕು ಅಂತ ಹೇಳ್ತಾನೆ. ಅಲ್ಲೋದ್ಮೇಲೆ ಒಂದು 4-5 ಕುಡಿದು ಯಾರ ಮೇಲೆ ಕ್ಲಾಶ್ ಆಗಿ ಪೊಲೀಸವ್ರು ಚೇಂಜ್ ಮಾಡ್ತಾರೆ ಅಂದ್ಬಿಟ್ಟು ಮೋರಿಯೊಳಗೆ ಬಿದ್ದುಬಿಟ್ಟು ಹಾಕೊಂಡು ಎದ್ದು ಓಡೋಗಿದ್ದು ಆಸಿನ ಹಂಗೆ. ಹೌದೌದು. ನೀವ್ ಇಬ್ರೆ ನೈಟ್ ಔಟ್ ಹೋದ್ರೆ ಏನ್ ಮಾಡ್ತೀರಾ? ನಾವಿಬ್ರೆ ಹೋದ್ರೆ ನನ್ನ ಪ್ರಕಾರ ಒಬ್ರು ಸ್ಟೇಷನ್ಲಿ ಇರ್ತೀವಿ, ಒಬ್ರು ನಾಳೆ ಮನೇಲಿ ಇರ್ತಾರೆ. ನಾಳೆ ಹೋದ್ಮೇಲೆ ಇಬ್ರು ಮನೆಗೆ ಹೋಗ್ತೀವಿ. ಆಲ್ಮೋಸ್ಟ್ ಇವನೇ ಸೀನ್ ಮಾಡ್ಕೊಳ್ಳೋದು, ನಾನಲ್ಲ. ಇಲ್ಲ, ಇವಾಗ ತುಂಬಾ ಕಮ್ಮಿ, ಇವಾಗೆಲ್ಲ ಇದಕ್ಕೆ ಈ ಒಂದು ಕ್ವಶನ್ಗೆ ನೀವು ಕಮೆಂಟ್ ಸೆಕ್ಷನ್ ಅಲ್ಲಿ ಆನ್ಸರ್ ಮಾಡಿ ಆಯ್ತಾ? ನಿಮ್ಮ ಇವ್ರ ಹಾವಭಾವ ಒಳ್ಳೆ ಹಳೆದೆಲ್ಲ ಮೆಮೊರೀಸ್ ಎಲ್ಲ ಮಾತಾಡ್ಕೊಂಡು ಒಳ್ಳೆ ಎಂಜಾಯ್ ಮಾಡ್ಕೊಂಡು ಸಕಲಾಗಿ. ಬಟ್ ಅವ್ರು ತುಂಬಾ ಎಂಜಾಯ್ ಮಾಡ್ತೀವಿ ಇಬ್ರೇ ಇದ್ರೆ. ಗನ್ನಲ್ಲಿ 1 ಬುಲೆಟ್ ಇದ್ರೆ ಹೂಮ್ ವಿಲ್ ಯು ಶೂಟ್ ಫಸ್ಟ್? ನಿಮ್ಮಿಬ್ರಲ್ಲೇ. ಈಗ ನನ್ನ ಇದು ಗನ್ ಇದೆ, ಒಂದೇ ಬುಲೆಟ್ ಇದೆ, ನನ್ಗೊಂದು ಗನ್ ಇದೆ, ಇವನ್ಗೊಂದು ಗನ್ ಇದೆ. ನನ್ಗೊಂದು ಗನ್ ಇದೆ, ಇವನ್ಗೊಂದು ಗನ್ ಇದೆ. ನೀನ್ ನನ್ನ ಶೂಟ್ ಮಾಡ್ತೀಯಾ? ಶೂಟ್ ಮಾಡ್ತೀನಿ ನಾನು. ಏನಕ್ಕೆ ವಿಡಿಯೋ ಮಾಡೋಕೆ ಕೊಡೋ ಹಿಂಸೆ ತಡ್ಕೊಳಕ್ಕಾಗಲ್ಲ. ಇಬ್ರು ವಿಡಿಯೋ ಸ್ಟಾರ್ಟ್ ಮಾಡಿದ್ದ ವರ್ಷ, ಮೊದಲನೇ ವರ್ಷ ಲಾಕ್ಡೌನ್ ಟೈಮ್. ಮೇ ಬಿ ಇಟ್ಸ್ 2018-19 ಲಾಕ್ಡೌನ್ ಆಗಕ್ಕೂ 2-3 ತಿಂಗಳು ಮುಂಚೆ. ಲಾಕ್ಡೌನ್ ಟೈಮ್ ಸ್ಟಾರ್ಟ್ ಆಗಿದ್ದು. ಫಸ್ಟ್ ವಿಡಿಯೋ ಯಾವುದು ವೈರಲ್ ವಿಡಿಯೋ ನಿಮ್ಮಿಬ್ರದ್ದು? ಫಸ್ಟ್ ವಿಡಿಯೋ ವೈರಲ್ ಆಗಿದ್ದು. ಸೊ ನಾನೊಂದು ಟಿಕ್ಟಾಕ್ ಮಾಡಿದ್ವಿ, ಅದೇ ಕಣ ಫಸ್ಟ್ ವಿಡಿಯೋ ವೈರಲ್ ಆಗಿದ್ದು. ನಾನು ಡೈಲಾಗ್ ಹೇಳ್ತೀನಿ, ಬೈಕ್ ತಂದ್ಬಿಟ್ಟು ನಿಲ್ಲಿಸ್ತಾನೆ R15. ಓ ಕರೆಕ್ಟ್ R15 ಮಾಡಿದ್ವಲ್ಲ ಅದು ಫಸ್ಟ್ ವಿಡಿಯೋ. ಗೈಸ್ ಅವಾಗ ನನ್ನ ಹತ್ರ iPhone 7 ಇದ್ದಿದ್ದು. ಅದೆಲ್ಲ ವಿಡಿಯೋ ಮಾಡಿದ್ದು. 6 ಅಲ್ಲ, 6 ತಗೊಂಡಾದ್ಮೇಲೆ 7 ತಗೊಂಡಿದ್ದೆ. 7 ತಗೊಂಡು ಅದನ್ನ ಎಕ್ಸ್ಚೇಂಜ್ ಮಾಡ್ಬೇಕು ಅನ್ಕೊಂಡು ಆಮೇಲೆ 8 ತಗೊಂತೀನಿ. ಆಮೇಲೆ ಅದು ಆಗಲ್ಲ ಅಂತ ಹೇಳಿ ಇಮಿಡಿಯೇಟ್ 3ನೇ ಐಫೋನ್ ತಗೊಳ್ಬೇಕಾಗಿದ್ದು. ಅವಾಗ ಅಂದ್ರೆ ಸೆಕೆಂಡ್ಸ್ ತಗೊಂಡಿದ್ದೆ ಅವಾಗ 7, ಆಮೇಲೆ 11 ತಗೊಂತೀನಿ. ಇಬ್ಬರಿಗೂ ಒಂದ್ ಸೆಟ್ ಆಫ್ ಫ್ರೆಂಡ್ಸ್ ಇದ್ದಾರೆ, ಗರ್ಲ್ಸ್. ಓಕೆ, ಗರ್ಲ್ಸಾ? ಗರ್ಲ್ಸ್, ಫೀಮೇಲ್ ಫ್ರೆಂಡ್ಸ್ ಅಂತ ಇಟ್ಕೊಳ್ಳೋಣ.
ಇವನ್ ಗರ್ಲ್ ಫ್ರೆಂಡ್ ಈ ಫೀಮೇಲ್ ಫ್ರೆಂಡ್ ಲಿಸ್ಟ್ ಅಲ್ಲಿ ಒಬ್ಬರನ್ನ ತಗೋಬೇಕು ಅಂದ್ರೆ ನೀನ್ ಯಾರನ್ನ ತಗೋತ್ಯಾ, ಇವನ್ ಲಿಸ್ಟ್ ಇಂದ ಒಬ್ರು ತಗೋಬೇಕಂದ್ರೆ ನೀನ್ ಯಾರನ್ನ ತಗೋತ್ಯಾ? ಈಗ ನಾನೇನಾದ್ರು ಹೇಳಿ ಆಮೇಲೆ ನೀನ್ ಏನಾದ್ರು ಅದೆಲ್ಲ ವಿಡಿಯೋ ಕಟ್ ಆದ್ಮೇಲೆ ನೋಡ್ಕೊಳ್ಳೋಣ. ಒಬ್ಬ ಟಚಲ್ಲಿ ಇಲ್ವೇನೋ ಗೊತ್ತಾ, ನಮ್ರತ. ನಮ್ರತ ಕುಳ್ಳಿ. ನಮ್ರತ ನೋಡ್ತಿದ್ರೆ ಕ್ಯಾಚ್ ಹಾಕೋಬಿಡು. ಗೈಸ್ ನನ್ ಇವಾಗ ಆನ್ಸರ್ ಮಾಡ್ಬೇಕಂತ ಮಾಡ್ತಾ ಇರೋದು ಅಷ್ಟೇನೆ. ನೀನು ಯಾರು ಇಲ್ಲ, ಆಪ್ಷನ್ ಇಲ್ಲ. ನಾನು ಮದುವೆ ಆಗಿದೆ. ಆಪ್ಷನ್ ಇದೆ, ನೀನ್ ಪದೇ ಪದೇ ಸೇಫ್ ಗೇಮ್ ಆಡಕ್ ಟ್ರೈ ಮಾಡ್ತಾ ಇದ್ದಾರೆ. ಸೇಫ್ ಗೇಮ್ ಇಲ್ಲ, ಆನ್ಸರ್ ಮಾಡು. ಯಾರನ್ನ ಇದ್ ಮಾಡ್ತೀಯ? ನನಗೆ ನಿನ್ನ ಫ್ರೆಂಡ್ಸ್ ಅಂತಾನೆ, ನಿನ್ನ ಫ್ರೆಂಡ್ಸ್ ಪ್ರಿಯಾ, ಸೊ ನಾನು ಪ್ರಿಯನ್ ಪಿಕ್ ಮಾಡ್ಕೊತೀನಿ ಅಷ್ಟೇ. ಮತ್ತೆ ಸೇಮ್ ಝೋನ್ ಡವ್ ಮಾಡ್ತಾವನೆ ಗೈಸ್. ಡವ್ ಮಾಡ್ತಾನೆ. ಯಾರನ್ನಾದ್ರೂ ಒಬ್ರನ್ನ ಹೇಳು, ಯಾರನ್ನಾದ್ರೂ ಒಬ್ರನ್ನ ಹೇಳು. ನನಗೆ ಪ್ರಿಯಾನೇ ಸಾಕು. ಯಾರಾದ್ರೂ ಒಬ್ರನ್ನ ಹೇಳಪ್ಪ ನೀನು. ನನ್ನ ಫ್ರೆಂಡ್ಸ್ ಲಿಸ್ಟ್ ಅಲ್ಲಿ ಯಾರಾದ್ರೂ ಒಬ್ರು. ಪಾಪ ನೋಡಿ ಕಷ್ಟ ಆಗ್ತಿದೆ, ನನ್ಗೆ ಅಷ್ಟು ಹುಡುಗಿರ್ ಫ್ರೆಂಡ್ಸೇ ಇಲ್ಲ ಜಾಸ್ತಿ. ಸಣ್ಣಗಿನೇ ಮಾಡ್ತಿದ್ದಾನ? ಇಲ್ಲಪ್ಪ ಏನಿಲ್ಲ, ಫ್ರೀನೇ ಪಿಕ್ ಮಾಡ್ಕೊಳ್ಳಿ ಗೈಸ್. ನಿಮ್ಮಿಬ್ಬರಿಗೆ ರೂಮಲ್ಲಿ ಕೂಡ ಹಾಕಿದ್ರೆ, ಒಂದ್ ರೂಮಲ್ಲಿ ಕೂಡ ಹಾಕಿದ್ರೆ ಹೇಗ್ ಟೈಮ್ ಪಾಸ್ ಮಾಡ್ತೀರಾ? ನೀವಿಬ್ರು ಒಂದ್ ರೂಮ್, ಖಾಲಿ ರೂಮಾ? ಖಾಲಿ ರೂಮ್, ಏನು ಇಲ್ಲ, ಮೊಬೈಲ್ ಇಲ್ಲ, ಏನಿಲ್ಲ. ಇಬ್ರು ಮಾತಾಡ್ಸಂಗಿಲ್ಲ, ಅವ್ರು ನಾವು ಸಪ್ರೇಟ್ ನಾವು ರೂಮಲ್ಲಿ ಇರ್ತೀವಿ. ಇಬ್ಬರನ್ನು ತೆಗ್ದಿ ಒಂದ್ ರೂಮಿಗೆ ಹಾಕಿಟ್ಟಿರೋದು ನೀವಿಬ್ರು. ಹಂಗಂದ್ ನಾನು ಇವನು ಕಾಲ್ ಎಳಿತಿರ್ತೀನಿ, ನೀವು ನನ್ನ ಕಾಲ್ ಎಳಿತಾ ಇರ್ತೀನಿ, ಹಿಂಗೆ ಟೈಮ್ ಪಾಸ್ ಮಾಡಾಕ್ತಿವಿ ಅನ್ಸುತ್ತೆ. ಓಕೆ, ಇದು ಲಾಸ್ಟ್ ಒಂದು ಕ್ವಶನ್ ಇದೆ. ನೀವಿಬ್ರು ಏನಕ್ಕೆ ದೂರ ಆಗಿದ್ದು ಅಂತ ಇದನ್ನ ಒಂದ್ ವರ್ಡ್ ಅಲ್ಲಿ ಆನ್ಸರ್ ಮಾಡಿ, ಅಂದ್ರೆ ಒಂದೇ ಲೈನ್ ಅಲ್ಲಿ. ಎಕ್ಸ್ಪ್ಲನೇಷನ್ ಕೊಡಲ್ಲ, ನೆಕ್ಸ್ಟ್ ವಿಡಿಯೋದಲ್ಲಿ ಬೇಕಿದ್ರೆ ಕೊಡ್ತಾರೆ. ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅಷ್ಟೇ, ಒಂದೇ ವರ್ಡ್. ಒಂದೇ ವರ್ಡ್. ಗೈಸ್ ಇದೆಲ್ಲ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ನ ಮಿಸ್ ಮಾಡದೆ ಮಾಡ್ಕೊಳ್ಳಿ. ಅವ್ನು ಗಾಯ್ಸ್ ಹೋಗ್ಬೇಕು ಇವಾಗ, ಎಷ್ಟು ಬೇಗ ಅಂದ್ರೆ ಕ್ವೆಶ್ಚನ್ ಮುಗ್ದ ಅಂತ ತಕ್ಷಣ ಇವಾಗ ಬೇಗ ಹೋಗ್ಬೇಕು ಇವಾಗ. ಲೈಕ್, ಶೇರ್, ಸಬ್ಸ್ಕ್ರೈಬ್ ಏನೋ ಮಾಡಿ ಹೊತ್ಬಿಟ್ಟು ಮುಗಿಸ್ಬಿಟ್ಟು ಹೊಟ್ಟಾಗ್ಬಿಡ್ಬೇಕು ಇವಾಗ ಅವ್ನಿಗೆ. ಕಮೆಂಟ್ ಸಹ ಮಾಡ್ರಿ. ಹೋಪ್ ಈ ವಿಡಿಯೋ ಫನ್ನಿ ಆಗಿತ್ತು ಅಂತ. ಇನ್ನ ಸ್ವಲ್ಪ ಫನ್ನಿ ಕ್ವಶನ್ಸ್ ಬೇಕಿತ್ತು, ಇನ್ನ ತುಂಬಾ ಕ್ವಶನ್ಸ್ ಇದೆ. ಆಲ್ಮೋಸ್ಟ್ ನಾನು ಇದನ್ನ ಸೆಲೆಕ್ಟಿವ್ ಪಿಕ್ ಮಾಡಿ ಕೇಳಿದ್ದೀನಿ. ಇವ್ರಿಗೂ ಟೈಮ್ ಇಲ್ಲ, ವಿಡಿಯೋ ತುಂಬಾ ಲೆಂತ್ ಆಗೋಗುತ್ತೆ. ಸೊ ಈ ವಿಡಿಯೋ ಜಾಸ್ತಿ ಜನ ನೋಡಿ ಚೆನ್ನಾಗಿ ರೆಸ್ಪಾನ್ಸ್ ಬಂದ್ರೆ ನೆಕ್ಸ್ಟ್ ಇನ್ನೊಂದು ವಿಡಿಯೋ ಮಾಡಿ ಇನ್ ಮಿಕ್ಕಿರೋ ಕ್ವೆಶನ್ಸ್ ಅದಕ್ಕೂ ಆನ್ಸರ್ ಮಾಡ್ತೀವಿ. ನೆಕ್ಸ್ಟ್ ನೀವು ಕೇಳಿದ್ರಲ್ಲ, ಫಾರ್ ಎಕ್ಸಾಂಪಲ್ ಯಾಕೆ ದೂರ ಆದ್ರಿ, ಹೆಂಗಿತ್ತು ಇವ್ರ ಜೀವನ, ಹೆಂಗಿತ್ತು ಪಾಸ್ಟ್ 7 years ಹೇಗಿತ್ತು, ಅದೆಲ್ಲ ಬೇಕಿದ್ರೆ ಮಾಡುವ. ಬಟ್ ಎಲ್ಲ ನಿಮ್ಮ ಕಮೆಂಟ್ಸ್ ಅಲ್ಲಿ ನೀವು ಕೇಳಿದ್ರೆ ಮಾತ್ರ. ಸೊ ಇನ್ನ ಏನ್ ಬೇಕು, ಫುಲ್ ಡೀಟೇಲ್ ಆಗಿ ಇನ್ನೇನ್ ಬೇಕು ಅಂತ ಕಮೆಂಟ್ ಮಾಡಿ. ಇಬ್ರಿಗೂ ಕೇಳಿ, ಇಬ್ರ ಚಾನಲ್ ಅಲ್ಲೂ ಕೇಳಿ, ಸೊ ದಟ್ ಒಂದು ವಿಡಿಯೋ ಇವ್ರು ಮಾಡ್ತಾರೆ, ಒಂದು ವಿಡಿಯೋ ಅವ್ರು ಮಾಡ್ತಾರೆ. ಈಸಿಯಾಗಿ ಆಗುತ್ತೆ, 2 ಚಾನಲ್ ಗ್ರೋ ಆಗುತ್ತೆ ಅಂತ. ಸೊ ಐ ಹೋಪ್ ನೀವು ಕೇಳುವಂತ ಪ್ರಶ್ನೆಗೆ ಎಲ್ಲಾ ಪ್ರಶ್ನೆಗಳಿಗೂ ಅಂದ್ರೆ ಕರೆಕ್ಟ್ ಆಗಿ ಆನ್ಸರ್ ಕೊಟ್ಟಿದೀವಿ ಅಂತ ಅನ್ಕೊಂಡಿದೀನಿ. ಹೀರೋ ಯಾರು? ಅವ್ರದ್ದೊಂದು ಡೈಲಾಗ್ ಹೇಳು. ಫೇವ್ರೆಟ್ ಹೀರೋ ಡೈಲಾಗ್ ಗೊತ್ತಿಲ್ಲ ಗೈಸ್. ಈ ಕಣ್ಣಲ್ಲಿ ಏನ್ ಕಾಣಿಸ್ತಿದೆ ಅದನ್ನ ಬರೀ. ಈ ಕಣ್ಣಲ್ಲಿ ಏನ್ ನೋಡೋ ಅವಳೇ ಹೇಳ್ಕೊಡ್ತಿದ್ದಾಳ ನಿನಗೆ. ನಿನ್ ಫೇವ್ರೆಟ್ ಹೀರೋ ಯಾರು? ನಂದು ಯಶ್. ಯಶಾ? ಅಲ್ಲ ಎಷ್ಟು ನೀಟಾಗಿ ನೋಡೋ ನಾನು ಇದಾಗಿ ತೋರಿಸಿದಾಳೆ ಅನ್ಕೊಂಡ್ಬಿಟ್ಟೆ. ಯಶ್. ಓಕೆ, ನಿನಗೆ ಬಸ್ ಸುದೀಪ್. ಓಕೆ, ಸುದೀಪ್ ಸರ್. ಅಪ್ಪ ಸರ್ ಸುದೀಪ್ ಇಬ್ರು ತುಂಬಾ ಇಷ್ಟ. ಒಬ್ಬ ಪೊಲೀಸ್ ಆಫೀಸರ್ ಟ್ರಾನ್ಸ್ಫರ್ ಆದ್ರೆ ಹೋಗೋದು ಇನ್ನೊಂದು ಪೊಲೀಸ್ ಸ್ಟೇಷನ್ಗೆನೆ, ಪೋಸ್ಟ್ ಆಫೀಸ್ಗಲ್ಲ. ಮದಕರಿ, ಇದು ಆರುಮುಖ ಕೋಟೆ. ವೀರ ಮದಕರಿ. ಆರುಮುಖ ಕೋಟೆ ಎಲ್ಲೋ ಬರುತ್ತೆ. ಇದು ಆರುಮುಖ ಕೋಟೆ. ವೀರ ಮದಕರಿ, ಆರುಮುಖ ಕೋಟೆ ಎಲ್ಲೋ ಬರುತ್ತೆ. ಓ ಹಂಗ, ನಾನು ಅದೇ ಅನ್ಕೊಂಡೆ. ಆರುಮುಖ ಕೋಟೆ ಡೈಲಾಗೆ ಬೇರೆ, ಇದೇ ಬೇರೆ. ಎರಡು ಅಲ್ಲ ಕಣ, ಬೇರೆಯವ್ರದ್ದು. ಚೆನ್ನಾಗಿ ಕೌಂಟರ್ ಕೊಡ್ತಾರೆ. ಎಲ್ಲ ಬರುತ್ತೆ. ಓಕೆ ಗೈಸ್, ಐ ಹೋಪ್ ಈ ವಿಡಿಯೋನ ಎಂಜಾಯ್ ಮಾಡಿದ್ರಿ ಅಂತ. ಸೊ ನನಗೂ ಟೈಮ್ ಆಯ್ತು, ಹೊಟ್ಟೆ ಏನಾದ್ರು ತಿನ್ನೋಣ. ನೆಕ್ಸ್ಟ್ ವ್ಲಾಗ್ ಅಲ್ಲಿ ಸಿಗೋಣ. ಬಾಯ್ ಬಾಯ್. ಬಾಯ್ ಬಾಯ್. ನಿನ್ನ ಮಗ ಬಿಡಲ್ಲ. ಬಾಯ್.